ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ಗೆ ಹೋದ್ಮೇಲೆ ಅವರ ಮೇಲೆ ಜನರಿಗಿದ್ದ ಅಭಿಪ್ರಾಯ ಸಂಪೂರ್ಣ ಬದಲಾಗಿದೆ. ಈ ಮೊದಲು ಪ್ರತಾಪ್ ಬಗ್ಗೆ ಬರೀ ನೆಗೆಟಿವ್ ಅಭಿಪ್ರಾಯಗಳೇ ಕೇಳ್ಬರ್ತಾ ಇದ್ವು. ಆದ್ರೆ ಈಗ ಪ್ರತಾಪ್ ಎಲ್ಲರ ನೆಚ್ಚಿನ ಸ್ಪರ್ಧಿಯಾಗಿದ್ದಾರೆ. ಅದಕ್ಕೆ ಕಾರಣ ದೊಡ್ಡ ಮನೆಯೊಳಗೆ ಪ್ರತಾಪ್ ಆಡ್ತಿರುವ ರೀತಿ ಅಂತಾನೆ ಹೇಳಬಹುದು. ಎಲ್ಲ ಟಾಸ್ಕ್ಗಳಲ್ಲೂ ಚೆನ್ನಾಗಿ ಆಡುತ್ತಿರುವ ಪ್ರತಾಪ್ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಮೂಲಕ ಜನರಿಗೆ ತಮ್ಮ ಮೇಲಿದ್ದ ಕೆಟ್ಟ ಅಭಿಪ್ರಾಯವನ್ನ ತೊಡೆದು ಹಾಕಿದ್ದಾರೆ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಡ್ರೋನ್ ಪ್ರತಾಪ್ಗೆ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ. ಎಲಿಮಿನೇಟ್ ಆದಾಗಲೆಲ್ಲ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ಗಳು ಕೂಡ ಬರ್ತಾ ಇದ್ವು. ಅಷ್ಟರ ಮಟ್ಟಿಗೆ ಜನರು ಡ್ರೋನ್ ಪ್ರತಾಪ್ ಅವರನ್ನ ಮೆಚ್ಕೊಂಡಿದ್ರು. ಇಷ್ಟು ಮಾತ್ರವಲ್ಲದೆ ಈ ಬಾರಿ ಬಿಗ್ ಬಾಸ್ ಗೆದ್ರೆ ಡ್ರೋನ್ ಪ್ರತಾಪ್ ಅವರೇ ಗೆಲ್ಬೇಕು ಎನ್ನುತ್ತಿದ್ದಾರೆ. ಆದ್ರೆ ಡ್ರೋನ್ ಪ್ರತಾಪ್ಗೆ ಪಾಪ ಇದ್ಯಾವುದು ಗೊತ್ತಿಲ್ಲ ಅನ್ಸುತ್ತೆ. ಇದೆಲ್ಲ ಪೀಠಿಗೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಕಾಣಿಸದೇ ಇರೋದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆ ಆಗಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಇದ್ರ ಜೊತೆಗೆ ಹಲವು ರೀತಿ ಊಹಾಪೋಹಗಳು ಸಹ ಹರಿದಾಡ್ತಾ ಇದ್ವು. ಪ್ರತಾಪ್ ಎಲ್ಲಿ ಹೋದ್ರು ಎಂದು ಅಭಿಮಾನಿಗಳು ಕೂಡ ಪ್ರಶ್ನೆ ಮಾಡ್ತಿದ್ರು. ಈ ನಡುವೆ ಪ್ರತಾಪ್ ದೊಡ್ಡ ಮನೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ವದಂತಿ ಕೂಡ ಕಾಡ್ಗಿಚ್ಚಿನಂತೆ ಹರಡಿತ್ತು. ಆದ್ರೆ ಇದಕ್ಕೆಲ್ಲ ಕಲರ್ಸ್ ಕನ್ನಡ ವಾಹಿನಿ ಸ್ಪಷ್ಟನೆ ಕೂಡ ಕೊಟ್ಟಿದೆ. ಆತ್ಮಹತ್ಯೆ ಯತ್ನ ಎಂಬುದು ಕೇವಲ ವದಂತಿ ಅಷ್ಟೇ. 2 ದಿನಗಳಿಂದ ಪ್ರತಾಪ್ ಅವರು ಸರಿಯಾಗಿ ಊಟ ಮಾಡಿರಲಿಲ್ಲ. ಹೀಗಾಗಿ ಅವರಿಗೆ ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟ ಬಳಿಕ ತುಂಬಾ ಸುಸ್ತಾಗಿದ್ರು. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಅವರಿಗೆ ಫುಡ್ ಪಾಯ್ಸನ್ ಕೂಡ ಆಗಿದೆ. ಟ್ರೀಟ್ಮೆಂಟ್ ಬಳಿಕ ಈಗ ಅವರು ಹುಷಾರಾಗಿದ್ದಾರೆ ಎಂದಿದೆ. ಆದ್ರೂ ಕೂಡ ಡ್ರೋನ್ ಪ್ರತಾಪ್ ಅವರನ್ನ ಇಷ್ಟಪಡುತ್ತಿರುವ ಜನರಿಗೆ ಈ ಉತ್ತರದಿಂದ ಸಮಾಧಾನ ಆದಂತೆ ಕಾಣಿಸ್ತಾ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದಾರೆ. ಅಲ್ಲದೆ ಕೆಲ ಸಂಘಟನೆಗಳು ಕೂಡ ಡ್ರೋನ್ ಪ್ರತಾಪ್ ಅವರ ಪರ ಬ್ಯಾಟಿಂಗ್ ನಡೆಸಿವೆ. ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ, ಡ್ರೋನ್ ಪ್ರತಾಪ್ ಅವರ ವಿಚಾರದಲ್ಲಿ ಏನಾಯ್ತು ಅಂತ ವಿಡಿಯೋ ಸಮೇತ ಪ್ರೂಫ್ ಕೊಡುವಂತೆ ಆಗ್ರಹಿಸಿವೆ. ಅಷ್ಟಕ್ಕೂ ಡ್ರೋನ್ ಪ್ರತಾಪ್ಗೆ ಇದ್ದಕ್ಕಿದ್ದಂತೆ ಹೀಗ್ಯಾಕಾಯ್ತು ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಮನೆಗೆ ಹೊಸ ವರ್ಷದ ಮೊದಲ ದಿನದಂದು ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ಭೇಟಿ ನೀಡಿ ಡ್ರೋನ್ ಪ್ರತಾಪ್ ಸಂಕಟ ಪಡುವಂತಹ ಭವಿಷ್ಯ ಹೇಳಿದ್ರು. ಈ ವಿಚಾರ ಹೇಳೋದಕ್ಕೆ ನನಗೆ ಸಂಕಟ ಆಗ್ತಾ ಇದೆ. ನೀವು ಕುಟುಂಬದಿಂದ ದೂರವೇ ಇರಬೇಕಾಗುತ್ತೆ. ಕುಟುಂಬ ಜೀವನ ನಿಮಗೆ ಅಷ್ಟು ಸರಿ ಬರಲ್ಲ. ದೂರ ಇದ್ದು ಧೂಪವಾಗ್ತೀಯೋ, ಹತ್ತಿರ ಇದ್ದು ಹೇಸಿಗೆ ಆಗ್ತೀಯೋ ನಿನಗೆ ಬಿಟ್ಟಿದ್ದು ಎಂದು ಸ್ವಾಮೀಜಿ ನೇರವಾಗಿ ಹೇಳಿದ್ರು. ಅವರ ಮಾತುಗಳನ್ನ ಕೇಳಿ ಪ್ರತಾಪ್ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಹರಿದಿತ್ತು. ಅಂದಿನಿಂದ ಪ್ರತಾಪ್ ತುಂಬಾ ಚಿಂತಿಸ್ತಾ ಇದ್ರು ಎಂದು ಹೇಳಲಾಗಿದೆ. ಕಳೆದ ವಾರವಷ್ಟೇ ಬಿಗ್ ಬಾಸ್ ಮನೆಗೆ ಪ್ರತಾಪ್ ಅವರ ತಂದೆ ತಾಯಿ ಬಂದು ಹೋಗಿದ್ರು. ಇದರಿಂದ ಬಹಳ ಖುಷಿ ಪಟ್ಟಿದ್ದ ಪ್ರತಾಪ್ ಸ್ವಾಮೀಜಿ ಭವಿಷ್ಯದಿಂದ ತುಂಬಾ ಕುಗ್ಗಿದ್ರು. ಹಾಗೆ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದ ಟಾಸ್ಕ್ಗಳ ವಿಚಾರಕ್ಕೂ ಡ್ರೋನ್ ಪ್ರತಾಪ್ ಸಾಕಷ್ಟು ಬೇಸರಗೊಂಡು ತಮ್ಮ ಅಸಮಾಧಾನ ಕೂಡ ಹೊರಹಾಕಿದ್ರು. ಅಲ್ಲದೆ ತಾವು ಅತಿಯಾಗಿ ಹಚ್ಚಿಕೊಂಡಿದ್ದ ದೀದಿ ಸಂಗೀತಾ ಅವರು ಕೂಡ ತಮ್ಮ ಬಗ್ಗೆ ಮಾತನಾಡಿದ ಬಾತ್ರೂಮ್ ವಿಚಾರದಿಂದ ಡ್ರೋನ್ ಪ್ರತಾಪ್ ತುಂಬಾನೇ ಸಿಟ್ಟಾಗಿದ್ರು. ಹಾಗಂತ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನಿಸುವಷ್ಟು ವೀಕ್ ವ್ಯಕ್ತಿ ಅಲ್ಲ. ಒಂದು ವೇಳೆ ಆ ಪ್ರಯತ್ನ ಮಾಡಿದ್ರೆ ಖಂಡಿತ ಅದು ತಪ್ಪು. ಈಗ ಇದೇ ವಿಚಾರಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಿದೆ. ಹಾಗಾಗಿರದೇ ಇರ್ಲಿ ಅಂತಲೂ ಅವರ ಅಭಿಮಾನಿಗಳು ಸೇರಿದಂತೆ ಎಲ್ಲ ಪ್ರೇಕ್ಷಕರು ಬಯಸ್ತಾ ಇದ್ದಾರೆ. ಅನಾರೋಗ್ಯ ಇದ್ರೆ ಆದಷ್ಟು ಬೇಗ ಗುಣಮುಖರಾಗಿ ಎಂದು ಪ್ರತಾಪ್ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ. ಒಟ್ಟಾರೆ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಈಗ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಿರೋದಂತೂ ಸತ್ಯ. ಶೀಘ್ರದಲ್ಲೇ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ಗೆ ವಾಪಸ್ ಬರಲಿದ್ದಾರೆ ಅಂತ ವಾಹಿನಿ ಹೇಳ್ಕೊಂಡಿದೆ. ಆದ್ರೆ ಅವರು ಬಿಗ್ ಬಾಸ್ಗೆ ಮತ್ತೆ ಬರ್ತಾರಾ ಅನ್ನೋ ವಿಚಾರದಲ್ಲಿ ಇನ್ನೂ ಯಾವುದೇ ಕ್ಲಾರಿಟಿ ಕೂಡ ಸಿಕ್ಕಿಲ್ಲ. ಅವರು ಮತ್ತೆ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಂಡ ಬಳಿಕವಷ್ಟೇ ಅವರ ಅಭಿಮಾನಿಗಳಿಗೆ ಸಮಾಧಾನ ಆಗಬಹುದು. ಮುಂದೇನು ಅನ್ನೋದನ್ನ ಕಾದು ನೋಡಬೇಕಷ್ಟೇ.